ಈಗ ನೆಕ್ಸ್ಟ್ ಟಾಪಿಕ್ಕು ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್. ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸು ಅದು ಓನ್ಲಿ ಫಾರ್ ಇಂಪ್ಲಿಕೇಶನ್ ಕಂಡೀಷನ್ಗೆ ಮಾತ್ರ ಅದು ಅಪ್ಲೈ ಆಗುತ್ತೆ. ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್. ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇಫ್ ದೆನ್ದು ಕೊಟ್ಬಿಟ್ಟು ರೈಟ್ ಡೌನ್ ಇನ್ ದ ಫಾರ್ಮ್ ಆಫ್ ಕನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್ ಫಾರ್ ದ ಗಿವನ್ ಇಂಪ್ಲಿಕೇಶನ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಸೊ ವಾಟ್ ಈಸ್ ದ ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್ ಅಂದರೆ ಫಸ್ಟ್ ನೋಡಿ, ನಿಮಗೆ ಇಂಪ್ಲಿಕೇಶನ್ ಅಂದರೆ ಏನು ಗೊತ್ತಲ್ಲ, ದ ಇಫ್ ದೆನ್ ಸ್ಟೇಟ್ಮೆಂಟ್ ಆಫ್ ಪಿ ಆ್ಯಂಡ್ ಕ್ಯೂ. ಯಾವುದೇ ಎರಡು ವೇರಿಯೇಬಲ್ದು ಇಫ್ ದೆನ್ ಸ್ಟೇಟ್ಮೆಂಟ್ ಇದ್ದರೆ ಅದು ಇಂಪ್ಲಿಕೇಶನ್ ಅಂತ ಕರೀತೀವಿ. ದಟ್ ಈಸ್ ಇಂಪ್ಲಿಕೇಶನ್ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್. ಇಫ್ ದೆನ್ ಓಕೆ ಸ್ಟೇಟ್ಮೆಂಟ್ ಆಫ್ ಪಿ ಆ್ಯಂಡ್ ಕ್ಯೂ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್ ಫಾರ್ಮ್ಸ್. ಅಂದರೆ ಗಿವನ್ ಇಂಪ್ಲಿಕೇಶನ್ ಕಂಡೀಷನ್ ಪಿ ಇಂಪ್ಲೈಸ್ ಕ್ಯೂನ ನಾವು ಕಾನ್ವರ್ಸು, ಕಾಂಟ್ರಾಪಾಸಿಟಿವ್ ಅಂತ ಇನ್ವರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಹಾಗಂದ್ರೆ ಕಾನ್ವರ್ಸ್ ಅಂದರೆ ಏನು? ಕಾನ್ವರ್ಸ್ ಅಂದರೆ ಇಫ್ ಅವರು ಇಫ್ ದೆನ್ ಅಂದರೆ ಏನು? ಪಿ ಇಂಪ್ಲೈಸ್ ಕ್ಯೂ. ಓಕೆ, ಇಫ್ ದೆನ್ ಕೊಟ್ಟಿದ್ರೆ ಸೊ ಕಾನ್ವರ್ಸ್ ಅಂತಂದರೆ ನಾವು ಯಾವ ಫಾರ್ಮಲ್ಲಿ ಬರೀಬೇಕು? ಕ್ಯೂ ಇಂಪ್ಲೈಸ್ ಪಿ. ಅದನ್ನು ಹೆಂಗೆ ಓದಬೇಕು? ಇಫ್ ಕ್ಯೂ ದೆನ್ ಪಿ, ಇಫ್ ಕ್ಯೂ ದೆನ್ ಪಿ. ಸೊ ಇದು ಕಾನ್ವರ್ಸ್ ಆಯಿತು. ಓಕೆ, ನೆಕ್ಸ್ಟ್ ನೋಡಿ ಕಾಂಟ್ರಾಪಾಸಿಟಿವ್. ಕಾಂಟ್ರಾಪಾಸಿಟಿವ್ ಅಂದರೆ ಗಿವನ್ ಸ್ಟೇಟ್ಮೆಂಟ್ಗೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಹೆಂಗೆ ಓದಬೇಕು? ನೆಗೇಷನ್ ಕ್ಯೂ ಇಫ್ ನೆಗೇಷನ್ ಕ್ಯೂ ದೆನ್ ನೆಗೇಷನ್ ಪಿ, ಇಫ್ ನೆಗೇಷನ್ ಕ್ಯೂ ದೆನ್ ನೆಗೇಷನ್ ಪಿ ಅಂತ ಓದಿ ಅದನ್ನು ಸ್ಟೇಟ್ಮೆಂಟ್ಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟು ಇನ್ವರ್ಸು. ಇನ್ವರ್ಸ್ ಅಂದರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಕೊಟ್ಟಿರೋಂಥ ಪಿ ಇಂಪ್ಲೈಸ್ ಕ್ಯೂ ಸ್ಟೇಟ್ಮೆಂಟ್ನ ನಾವು ನೆಗೇಷನ್ ಪಿ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಅಂತ ಈ ಫಾರ್ಮಲ್ಲಿ ಬರೆದ್ರೆ ಅದು ಇನ್ವರ್ಸ್. ಸೊ ಕಾನ್ವರ್ಸ್ ಅಂದರೆ ಕ್ಯೂ ಇಂಪ್ಲೈಸ್ ಪಿ, ಕಾಂಟ್ರಾಪಾಸಿಟಿವ್ ಅಂದರೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ, ಇನ್ವರ್ಸ್ ಅಂದರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಸೊ ಇಲ್ಲಿ ನೋಡಿ, ಇಲ್ಲಿ ಟೇಬಲ್ ಇದೆ. ಈ ಥರ ನೀವು ಟೇಬಲ್ ಬರ್ಕೊಂಡ್ರೆ ಇದು ಓದೋಕ್ಕೆ ಈಸಿ ಆಗುತ್ತೆ. ಕಂಡೀಷನಲ್ ಸ್ಟೇಟ್ಮೆಂಟು ಪಿ ಇಂಪ್ಲೈಸ್ ಕೆ ಇದ್ದರೆ ಅದಕ್ಕೇನು ನಾವು ಯಾವ ಥರ ಓದ್ತೀವಿ, ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ ಅಂದರೆ ಅದನ್ನು ಪಿ ಇಂಪ್ಲೈಸ್ ಕ್ಯೂನ ಇಫ್ ಪಿ ದೆನ್ ಕ್ಯೂ, ಇಫ್ ಪಿ ಪ್ರಪೋಸಿಷನ್ ಬರೀಬೇಕು ದೆನ್ ಕ್ಯೂ. ಇಫ್ ದೆನ್ ಯೂಸ್ ಮಾಡಿದರೆ ಅದು ಇಂಪ್ಲಿಕೇಶನ್. ಹೌದಾ? ನೆಕ್ಸ್ಟ್, ಸೊ ಈ ಇಫ್ ಪಿ ಇಂಪ್ಲೈಸ್ ಕ್ಯೂ ಕೊಟ್ಟಾಗ ಕಾನ್ವರ್ಸ್ ಏನಾಗುತ್ತೆ? ಅದ್ರದ್ದು ಕಂಡೀಷನ್ ಏನು? ಕ್ಯೂ ಇಂಪ್ಲೈಸ್ ಪಿ ಆಗುತ್ತೆ. ಇದ್ರದ್ದು ಆಪೋಸಿಟ್ ಕ್ಯೂ ಇಂಪ್ಲೈಸ್ ಪಿ. ನಾವು ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡಬೇಕು? ಇಫ್ ಕ್ಯೂ ದೆನ್ ಪಿ, ಇಫ್ ಕ್ಯೂ ದೆನ್ ಪಿ. ನೆಕ್ಸ್ಟ್ ಕಾಂಟ್ರಾಪಾಸಿಟಿವ್. ಕಾಂಟ್ರಾಪಾಸಿಟಿವ್ದು ಕಂಡೀಷನ್ ಏನು? ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಸೊ ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡಬೇಕು? ಇಫ್ ನಾಟ್ ಕ್ಯೂ ದೆನ್ ನಾಟ್ ಪಿ. ಓಕೆ, ಇನ್ವರ್ಸ್ ಮತ್ತೆ ಓಕೆ. ನೆಕ್ಸ್ಟ್ ಇನ್ವರ್ಸ್. ಇನ್ವರ್ಸ್ ಏನು ಕಂಡೀಷನು? ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡಬೇಕು? ಇಫ್ ನಾಟ್ ಪಿ ದೆನ್ ನಾಟ್ ಕ್ಯೂ, ಇಫ್ ನಾಟ್ ಪಿ ದೆನ್ ನಾಟ್ ಕ್ಯೂ. ಸಿ ನೋಡಿ, ಬೇಕಂದರೆ ನೀವು ಇದನ್ನ ಈ ಥರ ಟೇಬಲ್ ಹಾಕ್ಕೊಂಡು ನೀವು ನೆನ್ಪಿಟ್ಕೋಬೋದು ಇದನ್ನ ಕಂಡೀಷನಲ್ ಸ್ಟೇಟ್ಮೆಂಟ್, ಕಾನ್ವರ್ಸು, ಕಾಂಟ್ರಾಪಾಸಿಟಿವ್ ಮತ್ತು ಇನ್ವರ್ಸ್. ಸೊ ಇದ್ರ ಮೇಲೆ ಎಕ್ಸಾಂಪಲ್ಸ್ ಮಾಡಿದರೆ ನಿಮಗೆ ಇದು ಏನಂತ ಅರ್ಥ ಆಗುತ್ತೆ, ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್. ನೋಡಿ ಎಕ್ಸಾಂಪಲ್ 1. ಎಕ್ಸಾಂಪಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅವರು? ಕಂಡೀಷನಲ್ ಸ್ಟೇಟ್ಮೆಂಟು ಇಫ್ ಇಟ್ ಈಸ್ ರೇನಿಂಗ್ ದೆನ್ ದ ಫೀಲ್ಡ್ ಈಸ್ ವೆಟ್, ಇಫ್ ಇಟ್ ಈಸ್ ರೇನಿಂಗ್ ದೆನ್ ದ ಫೀಲ್ಡ್ ಈಸ್ ವೆಟ್. ಓಕೆ, ಇದನ್ನು ಅವರು ಈ ಥರ ಇಫ್ ದೆನ್ ಯೂಸ್ ಮಾಡಿ ಕಂಡೀಷನಲ್ ಸ್ಟೇಟ್ಮೆಂಟ್ ಈ ಥರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕಂದ್ರೆ, ಸೊ ಇಫ್ ದೆನ್ ಯಾವಾಗಲೂ ಇವೆರಡು ಏನಿದು ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲ, ಇದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಸೊ ಇಟ್ ಈಸ್ ರೇನಿಂಗು ನಾವು ಪಿ ಅಂತ ಇಲ್ಲಿ ಬರ್ಕೋಬೇಕು. ಓಕೆ, ಪಿ ಇಟ್ ಈಸ್ ರೇನಿಂಗ್. ಮತ್ತು ಇಫ್ ದೆನ್ನು ಲಾಜಿಕಲ್ ಆಪರೇಟರ್ಸು ಅದನ್ನು ಇಫ್ ದೆನ್ ಲಾಜಿಕಲ್ ಕನೆಕ್ಟಿವ್ ವರ್ಡ್ಸ್ ನಾವು ಯೂಸ್ ಮಾಡಬಾರ್ದು. ಸೊ ಇಟ್ ಈಸ್ ರೇನಿಂಗ್ ಈಸ್ ಪಿ ಪ್ರಪೋಸಿಷನ್, ದ ಫೀಲ್ಡ್ ಈಸ್ ವೆಟ್, ದ ಫೀಲ್ಡ್ ಈಸ್ ವೆಟ್ ಈಸ್ ಅ ಕ್ಯೂ ಪ್ರಪೋಸಿಷನ್. ಗೊತ್ತಾಯ್ತಲ್ಲ? ಇಫು ಕನ್ಸಿಡರ್ ಮಾಡಂಗಿಲ್ಲ, ದೆನ್ ಕನ್ಸಿಡರ್ ಮಾಡಂಗಿಲ್ಲ, ಯಾಕಂದರೆ ಅವು ಲಾಜಿಕಲ್ ಕನೆಕ್ಟಿವ್. ಸೊ ಇಂಪ್ಲಿಕೇಶನ್ ಫಾರ್ಮ್ ಅದು. ಸೊ ಅದನ್ನು ಅವೆರಡು ವರ್ಡ್ಸ್ನ ಯೂಸ್ ಮಾಡಬಾರ್ದು. ಸೊ ಏನು ಯೂಸ್ ಮಾಡಬೇಕು? ಓನ್ಲಿ ಇಟ್ ಈಸ್ ರೇನಿಂಗ್ ಕನ್ಸಿಡರ್ ಮಾಡಿ, ಅದು ಫಸ್ಟ್ ಪ್ರಪೋಸಿಷನ್, ಅದು ಪ್ರಪೋಸಿಷನ್ ಪಿ. ದ ಫೀಲ್ಡ್ ಈಸ್ ವೆಟ್ ಈಸ್ ಪ್ರಪೋಸಿಷನ್ ಕ್ಯೂ. ಓಕೆ, ನಮಗೆ ಪಿ ಗೊತ್ತಾಯ್ತು, ಕ್ಯೂ ಗೊತ್ತಾಯ್ತು. ಸೊ ಇದ್ರದ್ದು ಏನು ಯಾವ ಫಾರ್ಮಲ್ ಆಯ್ತಿದು? ಇಫ್ ಫಸ್ಟ್ ಬಂದು ನೆಕ್ಸ್ಟ್ ದೆನ್ ಬಂದರೆ ಸೊ ಇದು ಪಿ ಇಂಪ್ಲೈಸ್ ಕ್ಯೂ ಫಾರ್ಮಲ್ಲಿ ಇದೆ. ಯಾವುದು? ಈ ಸ್ಟೇಟ್ಮೆಂಟ್. ಇದನ್ನು ನಾವು ಅವ್ರು ಹೇಳ್ತಾರೆ, ಈ ಸ್ಟೇಟ್ಮೆಂಟ್ ಕೊಟ್ಟು ರೈಟ್ ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್ ಅಂತ ಈ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇದನ್ನು ನಾವು ಫಸ್ಟು ಪಿ ಮತ್ತು ಕ್ಯೂ ಅಲ್ಲಿ ಬರ್ಕೊಂಡು ನೆಕ್ಸ್ಟು
ನೆಕ್ಸ್ಟ್ ಏನು ಮಾಡಬೇಕು, ಕನ್ವರ್ಸ್ ಬರೀಬೇಕು. ಕನ್ವರ್ಸ್ ಏನು ಕಂಡೀಷನ್ನು, ಕ್ಯೂ ಇಂಪ್ಲೈಸ್ ಪಿ ಅಂದರೆ ಇಫ್ ಕ್ಯೂ ದೆನ್ ಪಿ, ಇಫ್ ಕ್ಯೂ ದೆನ್ ಪಿ. ಇಫ್ ದ ಅದನ್ನ ಹೆಂಗೆ ಇಫ್ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡ್ಬೇಕು. ಇಫ್ ಬಿಕಾಸ್ ಇಫ್ ದಿಸ್ ಇಸ್ ಇಂಪ್ಲಿಕೇಶನ್ ಕಂಡೀಷನ್ ಅಲ್ಲ, ಸೊ ಇಫ್ ಆಸ್ ಇಟ್ ಈಸ್. ನೆಕ್ಸ್ಟ್ ಏನಿದೆ, ಕ್ಯೂ ಪ್ರಪೋಸಿಷನ್ ಐತಲ್ಲ, ಸೊ ಕ್ಯೂ ಪ್ರಪೋಸಿಷನ್ ಅಂದ್ರೆ ಇದು ದ ಫೀಲ್ಡ್ ಈಸ್ ವೆಟ್, ಅದನ್ನ ಫಸ್ಟ್ ಬರ್ಕೋಬೇಕು. ದ ಫೀಲ್ಡ್ ಈಸ್ ದ, ಸೊ ಇಫ್ ಲಾಜಿಕಲ್ ಆಪರೇಟರ್ಸ್ ಕನೆಕ್ಟಿವ್ಸ್ ಅಲ್ಲ ಅದು ಇಫ್ ದೆನ್. ಸೊ ಇಫ್ ದೆನ್ ಇಫ್ ಆಕ್ಚುಲಿ ಇಫ್ ಬರಿಬೇಕು, ಬಟ್ ಇಫ್ ಆದ್ಮೇಲೆ ಏನಿದೆ, ಇಫ್ ಕ್ಯೂ ದೆನ್ ಪಿ ಅಂದ್ರೆ ಇಫ್ ಆಸ್ ಇಟ್ ಈಸ್ ಬರಿಬೇಕು. ಕ್ಯೂ ಪ್ಲೇಸ್ ಅಲ್ಲಿ ಏನ್ ಬರಿಬೇಕು, ನಮ್ದು ಯಾವ್ದು ಪ್ರಪೋಸಿಷನ್ ಕ್ಯೂ, ದ ಫೀಲ್ಡ್ ಈಸ್ ವೆಟ್. ಸೊ ಸೆಕೆಂಡ್ ಸೆಂಟೆನ್ಸ್ ನ ಫಸ್ಟ್ ಬರಿಬೇಕು. ಅದಕ್ಕೆ ಯಾಕಂದ್ರೆ ಇದು ಕ್ಯೂ ಅಂದ್ರೆ ದ ಫೀಲ್ಡ್ ಈಸ್ ವೆಟ್ ಅಲ್ಲ, ಸೊ ದ ಫೀಲ್ಡ್ ಈಸ್ ವೆಟ್. ಇದಾದ್ಮೇಲೆ ಫಸ್ಟ್ ಪ್ರಪೋಸಿಷನ್ ಆದ್ಮೇಲೆ ಇಫ್ ಕ್ಯೂ ದೆನ್ ಪಿ, ಸೊ ದೆನ್ ವರ್ಡ್ ಯೂಸ್ ಮಾಡಬೇಕು. ಓಕೆ, ಇಫ್ ದೆನ್. ಆಮೇಲೆ ಪಿ ಪ್ರೀ ಪ್ರಪೋಸಿಷನ್ ಯಾವುದು ಇಲ್ಲಿ, ಇಟ್ ಈಸ್ ರೈನಿಂಗ್. ಸೊ ಇಟ್ ಈಸ್ ರೈನಿಂಗ್ ಇಸ್ ಅವರ್ ಪ್ರೀ ಪ್ರಪೋಸಿಷನ್. ಸೊ ಇಟ್ ಈಸ್ ರೈನಿಂಗ್. ಸೊ ಇದೇನಾಯ್ತು, ದ ಫೀಲ್ಡ್ ಈಸ್ ವೆಟ್ ಈಸ್ ಕ್ಯೂ ಪ್ರಪೋಸಿಷನ್, ಇಟ್ ಈಸ್ ರೈನಿಂಗ್ ಇಸ್ ಪಿ ಪ್ರಪೋಸಿಷನ್. ಸೊ ಏನಾಯ್ತು, ಇದು ಕ್ಯೂ ಇಂಪ್ಲೈಸ್ ಪಿ ಆಯ್ತು. ಸೊ ದಿಸ್ ಈಸ್ ಕಾನ್ವರ್ಸ್. ನೆಕ್ಸ್ಟ್ ಕಾಂಟ್ರಾಪಾಸಿಟಿವ್. ಕಾಂಟ್ರಾಪಾಸಿಟಿವ್ ಹೆಂಗೆ, ಇಫ್ ನಾಟ್ ಕ್ಯೂ ದೆನ್ ನಾಟ್ ಪಿ ಅಂದ್ರೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಅಂತ. ಸೊ ಇಫ್ ನಾಟ್ ಇದೆಯಲ್ಲ, ಇಫ್ ನಾಟ್ ಇದ್ರೆ ಸೊ ಇಫ್ದು ಲಾಜಿಕಲ್ ವರ್ಡ್ ಬರಿ ಆಸ್ ಇಟ್ ಈಸ್. ನಾಟ್ ಕ್ಯೂ ಇದೆ, ಸೊ ನಾಟ್ ಕ್ಯೂ ಅಂದ್ರೆ ಇದರಲ್ಲಿ ಕ್ಯೂ ಯಾವುದು, ಇದರಲ್ಲಿ ಇದಲ್ಲ. ಸೊ ಈ ಕ್ಯೂಗೆ ನೆಗೇಷನ್ ಮಾಡಿ ಬರಿಬೇಕು ನಾವು. ಹಿಂಗೆ ಕ್ಯೂ ಬರಿ ಓನ್ಲಿ ಕ್ಯೂ ಅಂದ್ರೆ ಏನು, ದ ಫೀಲ್ಡ್ ಈಸ್ ವೆಟ್. ಸೊ ನೆಗೇಷನ್ ಕ್ಯೂ ಅಂದ್ರೆ ದ ಫೀಲ್ಡ್ ಈಸ್ ನಾಟ್ ವೆಟ್, ದ ಫೀಲ್ಡ್ ಈಸ್ ನಾಟ್ ಯೂಸ್ ಮಾಡಿವಿ. ಯಾಕೆ, ಇಲ್ಲಿ ನೆಗೇಷನ್ ಕ್ಯೂ ಇದೆ. ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ, ಯಾವುದು ಕಾಂಟ್ರಾಪಾಸಿಟಿವ್ ಕಂಡೀಷನ್. ಸೊ ದ ಫೀಲ್ಡ್ ಈಸ್ ನಾಟ್ ವೆಟ್ ಅಂದ್ರೆ ಇದು ನೆಗೇಷನ್ ಕ್ಯೂ ಆಯ್ತು. ಓಕೆ, ದೆನ್. ಸೊ ಲಾಜಿಕಲ್ ವರ್ಡ್ಸ್ ದೆನ್, ಇದು ನೆಗೇಷನ್ ಕ್ಯೂ ಆಯ್ತು. ನೆಕ್ಸ್ಟ್ ಏನ್ ಬರೀಬೇಕು, ದೆನ್ ನಾಟ್ ಪಿ ಇದೆ. ನಾಟ್ ಪಿ ಅಂದ್ರೆ ನೆಗೇಷನ್ ಪಿ. ಬರೀ ಓನ್ಲಿ ಪಿ ಅಂದ್ರೆ ಇಟ್ ಈಸ್ ರೈನಿಂಗ್, ಬಟ್ ನೆಗೇಷನ್ ಪಿ ಅಂದ್ರೆ ಇಟ್ ಈಸ್ ನಾಟ್ ರೈನಿಂಗ್ ಬರೀಬೇಕು. ಇಟ್ ಈಸ್ ನಾಟ್, ಈ ವರ್ಡ್ ಯೂಸ್ ಮಾಡ್ಬೇಕು. ಯಾಕೆ ಯೂಸ್ ಮಾಡಬೇಕು, ಬಿಕಾಸ್ ನೆಗೇಷನ್ ಪಿ ಇದೆ. ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಇದೆ ಅಲ್ಲ, ಅದಕ್ಕೆ ಇಟ್ ಈಸ್ ನಾಟ್ ರೈನಿಂಗ್. ಸೊ ಇದು ಏನಿದು, ನೆಗೇಷನ್ ಪಿ ಆಯ್ತು. ಇದು ನೆಗೇಷನ್ ಪಿ ಆಯ್ತು. ಸೊ ನಮ್ದು ಆನ್ಸರ್ ಬರುತ್ತಲ್ಲ, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ನಾವು ಆ ಫಾರ್ಮಲ್ಲಿ ಇದನ್ನ ಬರ್ದಿವಿ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಏನು, ಇನ್ವರ್ಸ್. ಇನ್ವರ್ಸ್ ಹೆಂಗೆ, ಇನ್ವರ್ಸ್ ನೋಡಿ ಇಲ್ಲಿ ಇನ್ವರ್ಸ್ ಕಂಡೀಷನ್ ಏನು, ಇಫ್ ನಾಟ್ ಪಿ ದೆನ್ ನಾಟ್ ಕ್ಯೂ. ಇಫ್ ನಾಟ್ ಪಿ ಅಂದ್ರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಓಕೆ, ಇಫ್ ಆಸ್ ಇಟ್ ಈಸ್ ಹಂಗೆ ಬರ್ಕೋಬೇಕು. ನಾಟ್ ಪಿ ಇದೆ ಅಲ್ಲ, ನಾಟ್ ಪಿ ಅಂದ್ರೆ ಓನ್ಲಿ ಪಿ ಅಂದ್ರೆ ಇಟ್ ಈಸ್ ರೈನಿಂಗ್, ನಾಟ್ ಪಿ ಅಂದ್ರೆ ಇಟ್ ಈಸ್ ನಾಟ್ ರೈನಿಂಗ್. ಸೊ ಇದು ನೆಗೇಷನ್ ಪಿ, ಹೌದಾ. ದೆನ್ ನೆಕ್ಸ್ಟ್ ವರ್ಡ್ ದೆನ್. ಸೊ ದೆನ್ ಆಸ್ ಇಟ್ ಈಸ್ ಬರ್ಕೋಬೇಕು, ಇಫ್ ದೆನ್. ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ನೆಗೇಷನ್ ಕ್ಯೂ ಬರೀಬೇಕಲ್ಲ. ಸೊ ಕ್ಯೂದು ಏನು ಪ್ರಪೋಸಿಷನ್, ದ ಫೀಲ್ಡ್ ಈಸ್ ವೆಟ್. ನೆಗೇಷನ್ ಕ್ಯೂ, ದ ಫೀಲ್ಡ್ ಈಸ್ ನಾಟ್ ವೆಟ್. ಓಕೆ, ಸೊ ಅದು ಏನು, ನೆಗೇಷನ್ ಕ್ಯೂ. ಸೊ ನೆಗೇಷನ್ ಪಿ, ಇಫ್ ಇಟ್ ಈಸ್ ನಾಟ್ ರೈನಿಂಗ್ ದೆನ್ ದ ಫೀಲ್ಡ್ ಈಸ್ ನಾಟ್ ವೆಟ್. ಸೊ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಸೊ ಇದು ಇನ್ವರ್ಸ್. ಸೊ ಕನ್ವರ್ಸ್ ಏನಾಯ್ತು, ಇಫ್ ದ ಫೀಲ್ಡ್ ಈಸ್ ವೆಟ್ ದೆನ್ ಇಟ್ ಈಸ್ ರೈನಿಂಗ್ ಈಸ್ ಕನ್ವರ್ಸ್. ಕಾಂಟ್ರಾಪಾಸಿಟಿವ್ ಏನಾಯ್ತು, ಇಫ್ ದ ಫೀಲ್ಡ್ ಈಸ್ ನಾಟ್ ವೆಟ್ ದೆನ್ ಇಟ್ ಈಸ್ ನಾಟ್ ರೈನಿಂಗ್. ಸೊ ಇನ್ವರ್ಸ್ ಏನಾಯ್ತು, ಇಫ್ ಇಟ್ ಈಸ್ ನಾಟ್ ರೈನಿಂಗ್ ದೆನ್ ದ ಫೀಲ್ಡ್ ಈಸ್ ವೆಟ್. ಸೊ ಇದು ಮೂರು ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಅಂಡ್ ಇನ್ವರ್ಸ್, ಇದು ಮೂರು ಗಿವನ್ ಕಂಡೀಷನಲ್ ಸ್ಟೇಟ್ಮೆಂಟ್ಗೆ ನಾವು ಆನ್ಸರ್ ಬರೆದ್ವಿ. ಸೊ ಇದೇ ತರ ನೀವೇನಿಲ್ಲ ಸ್ಪ್ಲಿಟ್ ಇಫ್ ದೆನ್ ಕನ್ಸಿಡರ್ ಮಾಡ್ಕೋಬಾರ್ದು. ಸೊ ಸ್ಪ್ಲಿಟ್ ಮಾಡ್ಕೋಬೇಕು. ಫಸ್ಟ್ ಆಲ್ವೇಸ್ ಫಸ್ಟ್ ಪ್ರಪೋಸಿಷನ್ ಪಿ ಅಂಡ್ ಸೆಕೆಂಡ್ ಪ್ರಪೋಸಿಷನ್ ಇಸ್ ಕ್ಯೂ ಅಂತ ಬರ್ಕೊಂಡು ಪಿ ಇಂಪ್ಲೈಸ್ ಕ್ಯೂ ಹಾಕಿ, ನೆಕ್ಸ್ಟ್ ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಮತ್ತೆ ಇನ್ವರ್ಸ್ ಇವ್ದು ನೆನ್ಪಿಟ್ಕೋಬೇಕು. ಇದು ಸಿಂಬಲ್ ಆದ್ರೂ ನೆನ್ಪಿಟ್ಕೊಳ್ರಿ, ಅಥವಾ ಇಫ್ ಕ್ಯೂ ದೆನ್ ಪಿ ಈ ತರ ಆದ್ರೂ ನೆನ್ಪಿಟ್ಕೊಂಡು ಜಸ್ಟ್ ನೀವು ಕನ್ವರ್ಟ್ ಮಾಡೋದು. ಸೊ ಈಸಿ ಇದೆ ಅಲ್ಲ, ಕನ್ವರ್ಸ್, ಕಾಂಟ್ರಾಪಾಸಿಟಿವ್ ಅಂಡ್ ಇನ್ವರ್ಸ್ ಈಸಿ ಇದೆ. ದಿಸ್ ಈಸ್ ದ ಫಸ್ಟ್ ಎಕ್ಸಾಂಪಲ್. ಓಕೆ, ಇಲ್ಲಿ ನೋಡಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಕಂಡೀಷನಲ್ ಸ್ಟೇಟ್ಮೆಂಟ್. ಅವ್ರು ಏನ್ ಕೊಟ್ಟಿದ್ದಾರೆ, ಕ್ವಶನ್ ಏನಿದೆ ಅಂದ್ರೆ, ಇಫ್ ಅ ಪಾಲಿಗಾನ್ ಈಸ್ ರೆಕ್ಟ್ಯಾಂಗಲ್, ಇಫ್ ಅ ಪಾಲಿಗಾನ್ ಈಸ್ ರೆಕ್ಟ್ಯಾಂಗಲ್ ದೆನ್ ಇಟ್ ಹ್ಯಾಸ್ 4 sides. ಇಫ್ ಅ ಪಾಲಿಗಾನ್ ಈಸ್ ಎ ರೆಕ್ಟ್ಯಾಂಗಲ್ ದೆನ್ ಇಟ್ ಈಸ್ ಅ 4 sides. ಸೊ ಇಫ್ ದೆನ್ನು ನಾವು ಕನ್ಸಿಡರ್ ಮಾಡಂಗಿಲ್ಲ, ಯಾಕಂದ್ರೆ ದೀಸ್ ಆರ್ ಲಾಜಿಕಲ್ ಕನೆಕ್ಟಿವ್ಸ್ ಅಲ್ಲ, ಅದಕ್ಕೆ ನಾನು ಕನ್ಸಿಡರ್ ಮಾಡಂಗಿಲ್ಲ. ಸೊ ಪಿ ಪ್ರಪೋಸಿಷನ್ ಯಾವ್ದಿದು, ಪಾಲಿಗಾನ್ ಈಸ್ ಅ ರೆಕ್ಟ್ಯಾಂಗಲ್ ಈಸ್ ಅ ಪ್ರಪೋಸಿಷನ್ ಪಿ. ಮತ್ತೆ ಕ್ಯೂ ಏನು, ಕ್ಯೂದು ಪ್ರಪೋಸಿಷನ್ ಏನು, ಇಟ್ ಹ್ಯಾಸ್ 4 sides. ನಾವು ಬರ್ಕೊಂಡ್ಬಿಡ್ಬೇಕು. ಅಲ್ಲಿ ಕ್ವಶನ್ ನೀವು ರೈಟ್ ಡೌನ್ ಆನ್ಸರ್ ಶೀಟ್ ಅಲ್ಲಿ ಪಿ ಅಂತ ಬರೋದು ಮತ್ತೆ ಕ್ಯೂ ಅಂತ ಬರೋದು,
P proposition, a polygon is a rectangle ante polygon is rectangle ಮತ್ತೆ Q ಅಂದ್ರೆ it has four side. ಈ ತರ ನೀವು ನೀವೇ ಸ್ಪ್ಲಿಟ್ ಮಾಡಿ ನೀವೇ ಬರ್ಕೊಂಡ್ರೆ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾವೇನು ಬರೀಬೇಕು, ಕಾನ್ವರ್ಸ್ ಬರೀಬೇಕಲ್ಲ. ಕಾನ್ವರ್ಸ್ ಏನಿದೆ, ಕಾನ್ವರ್ಸ್ ಕಂಡೀಷನ್ ಏನು, ಇಫ್ ಕ್ಯೂ ದೆನ್ ಪಿ ಅಂದರೆ ಕ್ಯೂ ಇಂಪ್ಲೈಸ್ ಪಿ. ಸೊ ಇಫ್ ಅಂದರೆ ಇಫ್ ಆಸ್ ಇಟ್ ಈಸ್ ಬರೀಬೇಕು. ಏನಿದೆ ನೆಕ್ಸ್ಟ್ ಏನು ಬರೀಬೇಕು, ಕ್ಯೂ. ಈ ಕ್ಯೂ ಪ್ರೊಪೊಸಿಷನ್ ಏನು ನಮ್ಮದು, ಪ್ರೊಪೊಸಿಷನ್ ಕ್ಯೂ ಏನು, ಇಟ್ ಹ್ಯಾಸ್ ಫೋರ್ ಸೈಡ್ ಅಲ್ಲ. ಇಟ್ಟು ನಾವು ಯೂಸ್ ಮಾಡಬಾರ್ದು, ಯಾಕಂದ್ರೆ ಇನಿಷಿಯಲ್ ಆಫ್ ದ ಸ್ಟೇಟ್ಮೆಂಟ್ ಇಟ್ ಯೂಸ್ ಮಾಡೋದು. ಇಟ್ ಅಂದ್ರೆ ಏನು, ಪಾಲಿಗಾನ್ ಅಲ್ಲ, ಸೊ ಪಾಲಿಗಾನ್ ಅಂತ ಬರೀಬೇಕು. ಇಫ್ ಪಾಲಿಗಾನ್ ಹ್ಯಾಸ್ ಫೋರ್ ಸೈಡ್ಸ್ ದೆನ್ ಇಟ್ ಈಸ್ ರೆಕ್ಟ್ಯಾಂಗಲ್. ಓಕೆ, ಇಟ್ ಈಸ್ ರೆಕ್ಟ್ಯಾಂಗಲ್ ಅಂದ್ರೆ, ಸೊ ಇಲ್ಲಿ ಎರಡನ್ನೂ ಒಂದೇ ಪಾಲಿಗಾನ್ ಅಂತ ಇಲ್ಲಿ ಯೂಸ್ ಮಾಡಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಇಟ್ ಅಂತ ಯೂಸ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಇಟ್ ಅಂತ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಟ್ ಈಸ್ ನಮಗೆ ಗೊತ್ತಿಲ್ಲಲ್ಲ ಇಟ್ ಅಂದ್ರೆ ಏನಂತ. ಸೊ ಇಟ್ ಅಂದ್ರೆ ಇಲ್ಲಿ ಪಾಲಿಗಾನ್. ಓಕೆ, ಇಫ್ ಪಾಲಿಗಾನ್ ಹ್ಯಾಸ್ ಫೋರ್ ಸೈಡ್ಸ್ ದೆನ್ ಇಟ್ ಈಸ್ ಅ ರೆಕ್ಟ್ಯಾಂಗಲ್. ಸೊ ಇದು ಕ್ಯೂ, ಇದು ಪಿ. ಸೊ ದಿಸ್ ಈಸ್ ಕ್ಯೂ ಇಂಪ್ಲೈಸ್ ಪಿ. ಆಯ್ತಾ. ನೆಕ್ಸ್ಟ್ ಕಾಂಟ್ರಾಪಾಸಿಟಿವ್ ಕಂಡೀಷನ್ ಏನು, ಇಫ್ ನಾಟ್ ಕ್ಯೂ ದೆನ್ ನಾಟ್ ಪಿ. ಇಫ್ ನಾಟ್ ಕ್ಯೂ ಅಂದ್ರೆ ನೆಗೇಷನ್ ಕ್ಯೂ, ನೆಗೇಷನ್ ಇಂಪ್ಲೈಸ್ ನೆಗೇಷನ್ ಪಿ. ಸೊ ಇಫ್ ಆಸ್ ಇಟ್ ಈಸ್ ಬರ್ಕೋಬೇಕು. ಇಫ್ ನಾಟ್ ಕ್ಯೂ ಅಂದ್ರೆ, ಸೊ ಕ್ಯೂ ಅಂದ್ರೆ ಏನು, ಇಟ್ ಹ್ಯಾಸ್ ಫೋರ್ ಸೈಡ್ಸ್. ಇಟ್ ಅಂದ್ರೆ ಪಾಲಿಗಾನ್ ಅಲ್ಲ, ಫೋರ್ ಸೈಡ್ಸ್ ಅಂತ ಇದೆ. ನಾಟ್ ಅಂದ್ರೆ ನಾವು ಅದನ್ನ ಡಸ್ ನಾಟ್ ಹ್ಯಾವ್ ಅಂತ ಬರೀಬೇಕು. ಓಕೆ, ಸೊ ಇಟ್ ಹ್ಯಾಸ್ ಫೋರ್ ಸೈಡ್ಸ್ ಅಂದ್ರೆ ಇಟ್ ಅಂದ್ರೆ ಏನು, ಇಟ್ ಅಂದ್ರೆ ಪಾಲಿಗಾನ್ ಇಲ್ಲಿ. ಸೊ ಪಾಲಿಗಾನ್ ಡಸ್ ನಾಟ್ ಹ್ಯಾವ್ ಫೋರ್ ಸೈಡ್ಸ್. ಪಾಲಿಗಾನ್ ಡಸ್ ನಾಟ್ ಹ್ಯಾವ್ ಫೋರ್ ಸೈಡ್ಸ್. ದೆನ್ ಸೊ ದಿಸ್ ಲಾಜಿಕಲ್ ಕನೆಕ್ಟಿವ್. ಒಂದು ಸೆಂಟೆನ್ಸ್ ಆದ್ಮೇಲೆ ದಿಸ್ ಈಸ್ ನೆಗೇಷನ್ ಕ್ಯೂ. ದೆನ್ ಇಟ್ ಈಸ್ ನಾಟ್ ರೆಕ್ಟ್ಯಾಂಗಲ್. ಪಾಲಿಗಾನ್ ಈಸ್ ರೆಕ್ಟ್ಯಾಂಗಲ್ ಅಂತ ಇದೆಯಲ್ಲ ಪಿ, ಬಟ್ ನೆಗೇಷನ್ ಪಿ ಏನಾಗುತ್ತೆ, ಪಾಲಿಗಾನ್ ಇಟ್ ಈಸ್ ನಾಟ್ ಅ ರೆಕ್ಟ್ಯಾಂಗಲ್. ಸೊ ದಿಸ್ ಈಸ್ ನೆಗೇಷನ್ ಪಿ. ಸೊ ಏನಾಯ್ತು, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಆಯ್ತು ಇದು. ನೆಕ್ಸ್ಟ್ ಇನ್ವರ್ಸ್ ಏನು ಕಂಡೀಷನು, ಇಫ್ ನಾಟ್ ಪಿ ದೆನ್ ನಾಟ್ ಕ್ಯೂ. ಇಫ್ ನಾಟ್ ಪಿ ಇಂಪ್ಲೈಸ್ ದೆನ್ ನಾಟ್ ಕ್ಯೂ. ಸೊ ಇಫ್ ಆಸ್ ಇಟ್ ಈಸ್ ಬರ್ಕೋಬೇಕು, ಬಿಕಾಸ್ ಇಟ್ ಈಸ್ ಇಂಪ್ಲಿಕೇಶನ್. ಸೊ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಅಂದ್ರೆ ಇಫ್ ಇಂಪ್ಲಿಕೇಶನ್ ಅಂದ್ರೆ ಇಫ್ ಆಸ್ ಇಟ್ ಈಸ್ ಬರೀಬೇಕು. ಸೊ ನೆಗೇಷನ್ ಪಿ ಅಂದ್ರೆ ಏನು, ಪಿ ಅಲ್ಲಿ ನಾವು ಪಿ ಅಂದ್ರೆ ಏನು, ಪಾಲಿಗಾನ್ ಇಸ್ ರೆಕ್ಟ್ಯಾಂಗಲ್. ನೆಗೇಷನ್ ಪಿ ಅಂದ್ರೆ ಪಾಲಿಗಾನ್ ಇಸ್ ನಾಟ್ ಎ ರೆಕ್ಟ್ಯಾಂಗಲ್. Polygon is not a rectangle. If polygon is not rectangle, then, so logical word, then it does not have four side. Okay, then negation Q ಏನು, it has four side ಅದಲ್ಲ. ಸೊ negation ಏನಾಗುತ್ತೆ, it does not have four side. ಸೊ ಇದೊಂದು negation P implies negation Q. ಸೊ ಫಸ್ಟ್ ನಾವು ಯಾವುದೇ ಕಂಡೀಷನಲ್ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅದನ್ನ ಸ್ಪ್ಲಿಟ್ ಮಾಡಿ ಇಫ್ ದೆನ್ ಕನ್ಸಿಡರ್ ಮಾಡಬಾರ್ದು, ಯಾಕಂದ್ರೆ ಅದು ಲಾಜಿಕಲ್ ಕನೆಕ್ಟಿವ್ ಆಪರೇಟರ್ ವರ್ಡ್ಸ್ ಅಲ್ಲ. ಸೊ ಅದನ್ನ ಕನ್ಸಿಡರ್ ಮಾಡಬಾರ್ದು. ಸೊ ಇಫ್ ವರ್ಡ್ ಬಿಟ್ಟು ನೆಕ್ಸ್ಟ್ ಏನ್ ಬರುತ್ತಲ್ಲ ಅದು ಫಸ್ಟ್ ಪ್ರೊಪೊಸಿಷನ್, ಮತ್ತೆ ದೆನ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಲ್ಲ ದಟ್ ಈಸ್ ಸೆಕೆಂಡ್ ಪ್ರೊಪೊಸಿಷನ್. ಇದನ್ನ ಪಿ ಅಂತ ಇದನ್ನ ಕ್ಯೂ ಅಂತ ಸ್ಪ್ಲಿಟ್ ಮಾಡಿ ನೀವು ಕಾನ್ವರ್ಸ್ ಅಂದ್ರೆ ಕ್ಯೂ ಇಂಪ್ಲೈಸ್ ಪಿ, ಕಾಂಟ್ರಾಪಾಸಿಟಿವ್ ಅಂದ್ರೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ, ಮತ್ತೆ ಇನ್ವರ್ಸ್ ಅಂದ್ರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಸೊ ಇದು ಈಸಿ ಇರುತ್ತೆ ಸ್ಟೇಟ್ಮೆಂಟು, ಇದನ್ನು ನೀವು ಈ ತರ ಮಾಡ್ಕೋಬಹುದು. ಓಕೆ.